ಇನ್ನು ಮೈಸೂರು ಅಂತ ಬಂದಾಗ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಶಾಕ್ ಆಗೋದು ಗ್ಯಾರಂಟಿನಾ? ರಾಜವಂಶಸ್ಥ ಯದುವೀರ್ ಪರವಾಗಿ BS ಯಡಿಯೂರಪ್ಪನವರು, ವಿಜೇಂದ್ರ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಟಿಕೆಟ್ ಕೊಡೋದಾದರೆ ಯದುವೀರ್ ಅವರಿಗೆ ಕೊಡೋಣ ಅಂತ. ಹಾಗಾದರೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಗೇಟ್ ಪಾಸ್ ಈ ಬಾರಿ ಗೇಟ್ ಪಾಸ್ ಕೊಟ್ಬಿಡ್ತಾರೆ ಅವ್ರಿಗೆ? ದ್ವೇಷ ಭಾಷಣದ ಕಾರಣಕ್ಕೋ, ಅಷ್ಟು ವೈರುಧ್ಯದ ಹೇಳಿಕೆಗಳ ಕಾರಣಕ್ಕೋ, ಒಂದಷ್ಟು ಜನ ಕಾರ್ಯಕರ್ತರು ಚೆನ್ನಾಗಿ ಇಟ್ಕೊಂಡಿಲ್ಲ ಅನ್ನೋ ಕಾರಣಕ್ಕೋ ಅನೇಕರ ವಿರೋಧ ಅಂತೂ ಪ್ರತಾಪ್ ಸಿಂಹ ಅವರಿಗೆ ಇದೆ. ಹಾಗಾಗಿ ಇದೆಲ್ಲ ಸೇರ್ಕೊಂಡು ಟಿಕೆಟ್ ಅವರಿಗೆ ಮಿಸ್ ಆದರೂ ಆಶ್ಚರ್ಯ ಇಲ್ಲ. ಯದುವೀರ್ ಪರವಾಗಿ BS ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಯದುವೀರ್ ನಿಂತರೆ ಹಳೆ ಮೈಸೂರು ಭಾಗದಲ್ಲಿ BJPಗೆ ಶಕ್ತಿ ಬರುತ್ತೆ. ಯದುವೀರ್ಗೆ ಟಿಕೆಟ್ ಕೊಡುವುದರ ಲಾಭವನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಕೂಡ ನಡೀತಾ ಇದೆ. ಎಲೆಕ್ಷನ್ ಅಖಾಡಕ್ಕೆ ಧುಮುಕುವ ಮನಸ್ಸೇನಾದರೂ ಯದುವೀರ್ ಮಾಡ್ತಾರಾ? ತಾಯಿ ಶಾರದಾಂಬೆ ದರ್ಶನ ಪಡೆಯೋದಕ್ಕೆ ರಾಜವಂಶಸ್ಥರು ಬಂದಿದ್ದಾರೆ. ಈಗ ಶೃಂಗೇರಿ ಮಾತೆ ಆಶೀರ್ವಾದ ಸಿಗ್ತಾ ಇದ್ದಂತೆಯೇ ಅಖಾಡಕ್ಕೆ ಇಳಿಯೋದಕ್ಕೆ ಸಜ್ಜಾಗಬಹುದಾ ಗೊತ್ತಿಲ್ಲ. ಆ ಥರದ ಮಾತಂತೂ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಮೈಸೂರಲ್ಲಿ ಯದುವೀರ್ ವರ್ಸಸ್ ಪ್ರತಾಪ್ ಸಿಂಹ, ಇನ್ನೊಂದು ಕಡೆ ಅನಂತಕುಮಾರ್ ಹೆಗಡೆ ಅವಾಂತರ ಕೂಡ BJPಗೆ ಭಾರಿ ಮುಜುಗರ ಆಗಬಹುದಾ? ಟಿಕೆಟ್ ಫೈಟ್ ನೋಡ್ಕೊಂಡು ಬರ್ತಾ ಇದ್ದೀರಿ. ಇಲ್ಲಿ ಯದುವೀರ್ ವರ್ಸಸ್ ಪ್ರತಾಪ್ ಸಿಂಹನ ಮೈಸೂರಿಗೆ ಅಂತ. ಯದುವೀರ್ ವರ್ಸಸ್ ಪ್ರತಾಪ್ ಸಿಂಹ ಮೈಸೂರು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ದೊಡ್ಡ ಕೂಗು, ಯದುವೀರ್ಗೆ ಟಿಕೆಟ್ ಸಿಗಬೇಕು ಅಂತ BJPಯ ನಡೆ. ಟಿಕೆಟ್ ಸಿಕ್ಕರೆ ಸ್ವಲ್ಪ ಈಸಿ ಆಗುತ್ತೆ. ಪ್ರತಾಪ್ ಸಿಂಹ ಸ್ವಲ್ಪ ಹೆಸರು ಹಾಳು ಮಾಡ್ಕೊಂಡಿದ್ದಾರೆ. ಈ ಧರ್ಮದ್ವೇಷದ ಹೇಳಿಕೆಗಳು, ಅದು ಇದು ಕಾರ್ಯಕರ್ತರ ಕೈಗೆ ಸಿಗಲ್ಲ, ಅಹಮ್ಮು ಅದು ಇದು ಒಂದಷ್ಟು ಜನ ಮಾತು ಕೇಳಿ ಬರ್ತಾ ಇದೆಯಲ್ಲ, ಅದಕ್ಕೆ ಬೇಡ ಅಂತ ಇರಬಹುದು.